ವೆಲ್ಕಮ್ ಬ್ಯಾಕ್ ಟು ಗೋವಾ ಸೀರೀಸ್ ಪಾರ್ಟ್ 3. ಸೊ ನೀವು ಹೊಸಬ್ರಾಗಿದ್ರೆ ಈ ವಿಡಿಯೋಗೆ ಕೆಳಗಡೆ ಲಿಂಕ್ ಇರುತ್ತೆ. ಪಾರ್ಟ್ 2 ಪಾರ್ಟ್ 1 ನೋಡಿ, ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸೊ ಹಳೆ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಫೈನಲ್ ಆಗಿ ಗೋವಾಗೆ ಬಂದು ರೀಚ್ ಆದ್ವಿ. ಈ ಗೋವಾಗೆ ಬಂದು ರೀಚ್ ಆಗೋದು ಒಂದು ಸವಾಲಾದರೆ ಗೋವಾದಲ್ಲಿ ರೂಮ್ ಹುಡ್ಕೋದು ಇನ್ನೊಂದು ದೊಡ್ಡ ಸವಾಲು. ನಾವಿಲ್ಲೊಂದು ರೂಮ್ ಹುಡ್ಕೊಂಡು ಹೋದ್ವಿ, ಬಟ್ ಈ ರೂಮ್ ಬಂದು 4,500 ಹೇಳ್ತಾ ಇದ್ದಾರೆ. ರೂಮ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಬೇರೆ ಆಪ್ಷನ್ ನೋಡೋಣ ಅಂತ ನಾವು ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ನೀವೆಲ್ಲ ಅನ್ಕೋಬೋದು, ಸೊ ನೀವು ಯಾಕೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಬಾರ್ದು ಅಂತ. ಆನ್ಲೈನಲ್ಲಿ ಅವರೆಲ್ಲ ವೆಬ್ಸೈಟಲ್ಲಿ ಚೆನ್ನಾಗಿರೋ ಫೋಟೋಸ್ ಹಾಕಿರ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ ರೂಮ್ಗೂ ಅವ್ರು ಹಾಕಿರೋ ಫೋಟೋಸ್ಗೂ ಸಂಬಂಧನೇ ಇರಲ್ಲ. ಸೊ ನೀವಿಲ್ಲೇ ಹೋಗಿ ನೋಡಿದ್ರೆ ನಿಮ್ಗೆ ಇಷ್ಟ ಆದರೆ ಅದನ್ನು ಓಕೆ ಮಾಡ್ಕೋಬೋದು. ನಾವಲ್ಲೇ 1 hour ರೂಮ್ಸ್ ಹುಡ್ಕಿದ್ಮೇಲೆ ರೂಮ್ ಫೈನಲ್ ಆಯಿತು. ಈ ಸ್ಟೇ ಹೆಸರು ಬಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತ. ಇರೋದ್ರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿದೆ. ಬೀಚಿಂದ ಒಂದು 200 meters ದೂರದಲ್ಲಿದೆ. ಅಂಡ್ ಇವನ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ನಮ್ಮ ಹುಡುಗರು ಕೂಡ ಇದೇ ತರ ರೂಮ್ ಬೇಕು ಅಂತಾನೆ ಹುಡುಕ್ತಾ ಇದ್ರು. ಸೊ ನಾವು 2 ರೂಮ್ ತಗೊಂಡ್ವಿ. ಈಚ್ ರೂಮ್ 4,500 ರೂಪಾಯಿ ಆಯ್ತು. ಓಕೆ ಅನಿಸ್ತು. ಸೊ ಫೈನಲ್ ಮಾಡಿದ್ವಿ ಇದೇ ರೂಮ್ನ. ಎಲ್ಲರೂ ಗೋವಾಗೆ ಬಂದು ಬೀಚಿಗೆ ಬಿದ್ದರೆ ನಮ್ಮ ಹುಡುಗರು ಮಾತ್ರ ಸ್ವಿಮ್ಮಿಂಗ್ ಪೂಲೇ ಬೇಕು ಅಂತ ಕೂತಿದ್ರು. ಸೊ ಬಂದಿದ ತಕ್ಷಣ ಫಸ್ಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದು ಅರೌಂಡ್ 6:30 ಸ್ವಿಮ್ಮಿಂಗ್ ಪೂಲಲ್ಲೇ ಕೂತಿದ್ರು. ಸೊ ಸ್ವಿಮ್ಮಿಂಗ್ ಪೂಲ್ ಕತೆ ಮುಗಿಸ್ಕೊಂಡು ಅರೌಂಡ್ ಒಂದು 7 o'clock ನಾವೆಲ್ಲ ಫ್ರೆಶ್ ಅಪ್ ಆಗಿ ಬೀಚ್ ಕಡೆಗೆ ಹೊರಟ್ವಿ. 7 o'clock ಮೇಲೆ ಬೀಚ್ನಲ್ಲಿ ಬಿಡೋದಿಲ್ಲ ನೀರಿಗೆಲ್ಲ ಇಳಿಯೋದಕ್ಕೆ. ಆದರೆ ನೈಟ್ ಹೊತ್ತು ಬೀಚ್ ಸೈಡ್ ಲೈಫ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ನಮ್ಮ ರೂಮಿಂದ 2 minutes ವಾಕ್ ಮಾಡಿದ್ರೆ ಈ ಸೌತ್ ಗೋವಾ ಬೀಚ್ ಇದೆ. ಈ ಬೀಚ್ ಹೆಸರು ಬಂದು ಪಾಲಲಂ ಬೀಚ್ ಅಂತ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೌತ್ ಗೋವಾದಲ್ಲಿ ಪಾಲಲಂ ಬೀಚ್ ಅಂತ. ಇಲ್ಲಿ ಜನ ಕಡಿಮೆ ಇರ್ತಾರೆ, ನೈಟ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಗೋವಾದಲ್ಲಿ ಊಟ ಸಿಕ್ಕಾಪಟ್ಟೆ ವಿಪರೀತ ರೇಟ್ ಇದೆ. ಇದ್ರ ಬದಲು ಬರೀ ಎಣ್ಣೆ ಕುಡಿದೇ ಬದುಕ್ಬಿಡ್ಬೋದು ಅನಿಸ್ಬೋದು. ಹಾಗಂತ ಬರೀ ಎಣ್ಣೆ ಕುಡಿದು ಬದುಕೋಕ್ಕಾಗಲ್ಲ. ನಮ್ಗೆ ಅರೌಂಡ್ ಎಣ್ಣೆಗೆ ಒಂದು 2,500 ಖರ್ಚಾದರೆ ಊಟಕ್ಕೆ 4,500-5,000 ರೂಪಾಯಿವರೆಗೂ ಖರ್ಚಾಗಿದೆ. ನಮಗೆ ಮೊದಲನೇ ದಿನವೇ ಗೋವಾದಲ್ಲಿ ಹೆಚ್ಚು ಕಡಿಮೆ 18,000 ರೂಪಾಯಿ ಆಗೋಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಬೇಗ ಎದ್ದು ಬೀಚ್ಗೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ರು. 11 o'clock ಎಲ್ಲರೂ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬೀಚ್ ಕಡೆ ಹೊರಟ್ವಿ. ಅದರಲ್ಲೂ 3 ಜನ ಬಂದಿಲ್ಲ, ಯಾಕಂದ್ರೆ ನೆನ್ನೆ ದಿನ ಇಳಿದಿರಲಿಲ್ಲ ಅವ್ರಿಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇಲ್ಲಿ ಬಂದು ಬೀಚಲ್ಲಿ ನೋಡಿದ್ರೆ ಬೀಚಲ್ಲಿ ಜನನೂ ಇಲ್ಲ. ಅಲ್ಲಿ ಇಲ್ಲಿ ಒಂದು 10 ಜನ ಕಾಣಿಸ್ತಾ ಇದ್ದಾರೆ. ಸೊ ಬೀಚ್ ಎದುರುಗಡೆನೆ ಹೋಟೆಲ್ ಇತ್ತು. ಇಲ್ಲೇ ಊಟ ಮಾಡಿ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಆದರೆ ನಮ್ಮ ಹುಡುಗರು ಬೀಚ್ ನೋಡಿದ ತಕ್ಷಣ ಯಾವ ರೆಸ್ಟು ಬೇಡ ಏನು ಬೇಡ ಅಂತ ಹೋಗಿ ಬಿದ್ದು ಒದ್ದಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅರೌಂಡ್ 1 hour ನಾವೆಲ್ಲ ಬೀಚಲ್ಲಿ ಆಟ ಆಡಿ ಅಲ್ಲಿಂದ ನೆಕ್ಸ್ಟ್ ವಾಟರ್ ಗೇಮ್ಸ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಒಂದು ಸಣ್ಣ ಬ್ರೇಕ್ ತೊಗೊಂಡು ಮತ್ತೆ ಸಮುದ್ರದ ಹತ್ರ ಹೋದ್ವಿ. ಇಲ್ಲಿ ನೋಡಿದ್ರೆ ನಾಯಿ ಯಾವ ಲೆವೆಲ್ಗೆ ಎಂಜಾಯ್ ಮಾಡ್ತಿದೆ ಅಂದರೆ ನಮ್ಮ ಹುಡುಗರು ಕೂಡ ಈ ಥರ ನೀರಲ್ಲಿ ಬಿದ್ದು ಒದ್ದಾಡಿರಲಿಲ್ಲ. ಆ ಲೆವೆಲ್ಗೆ ಎಂಜಾಯ್ ಮಾಡ್ತಾ ಇದೆ. ಆ್ಯಂಡ್ ನಾವು ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ ನಾಯಿನ ಅಂದ್ಕೊಂಡ್ವಿ. ಆಮೇಲೆ ಎನ್ಕ್ವೈರ್ ಮಾಡಿದ್ರೆ ಅದು ಕೆಫೆ ಅವ್ರದ್ದು ಅಂತ ಗೊತ್ತಾಯಿತು. ಅದು ಆಟ ಆಡ್ಕೊಂಡು ವಾಪಸ್ ಮತ್ತೆ ಹೋಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಕಾಯ್ಕಿಂಗ್ ಆಡೋಣ ಅಂತ ಹೋದ್ವಿ. ಇದರಲ್ಲಿ ಒಂದು ಬೋಟಲ್ಲಿ ಇಬ್ಬರಿಬ್ರು ಕುತ್ಕೊಂಡು ಹೋಗೋ ಥರ ಇರುತ್ತೆ. ಆ್ಯಂಡ್ ಹೇಳ್ಕೊಡ್ತಾರೆ ಹೋಗೋದಕ್ಕೆ ಮುಂಚೆ ಯಾವ ಥರ ಅಂತ. ಸೊ ಅದನ್ನೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು ನಾವು ಕೊನೆಗೂ ಸಮುದ್ರದ ಒಳಗಡೆಗೆ ಈ ಬೋಟ್ಗಳು ಎತ್ಕೊಂಡು ಹೊರಟೋದ್ವಿ. ಈ ವಾಟರ್ ಗೇಮ್ಗೆ ಅವರು ನಾವು ಇಂಡಿಯನ್ಸ್ ಫಾರಿನರ್ಸ್ ಅಂತ ನೋಡ್ಕೊಂಡು ರೇಟ್ ಹೇಳ್ತಾರೆ. ನಮ್ಗೆ ಅರೌಂಡ್ ಇದನ್ನು 300-350 ರೂಪಾಯಿ ಹೇಳಿದ್ರು. ಬಟ್ ನಾವು ಪರ್ ಹೆಡ್ 200 ಥರ ಮಾತಾಡಿಕೊಂಡು 3 ಬೋಟ್ ತೊಗೊಂಡು ಹೋದ್ವಿ. ಆದರೆ ಸ್ವಲ್ಪ ದೂರಕ್ಕೆ ಹೋದ್ಮೇಲೆ ಗೊತ್ತಾಯಿತು ನಮಗೆ ಇದನ್ನು ಜಾಸ್ತಿ ದೂರ ಓಡಿಸ್ಕೊಂಡು ಹೋಗೋದಕ್ಕಾಗಲ್ಲ, ಕೈ ನೋವು ಬರುತ್ತೆ ಅಂತ. ಸೊ ಸ್ವಲ್ಪ ದಡದಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಟ ಆಡಿಕೊಂಡು ಸೊ ಅರೌಂಡ್ 1/2 hour 40 minutes ಹಾಗೂ ಇದು ಸರ್ಕಸ್ ಮಾಡಿ ಅದನ್ನು ತೊಗೊಂಡೋಗಿ ವಾಪಸ್ ಬಿಟ್ವಿ. ನೋಡಿ ಇದರಲ್ಲಿ ನಿಮಗೆ ಅಂದಾಜು ರೆಸ್ಟೋರೆಂಟ್ ಫುಡ್ ಚಾರ್ಜಸ್ ಕಾಣುತ್ತೆ. ಸೊ ಇದು ನಾವು ಲೈಟಾಗಿ ಸ್ನ್ಯಾಕ್ಸ್ ಥರ ಒಂದು 2 ಪ್ಲೇಟ್ ಆರ್ಡರ್ ಮಾಡ್ಕೊಂಡು ತಿಂದಿರೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೊಡೆದಿರೋದಕ್ಕೆ 4,500 ರೂಪಾಯಿ ಬಿಲ್ ಆಗಿದೆ. ಗೋವಾಗೆ ಬಂದಮೇಲೆ ಈ ಥರ ಬಿಲ್ಲೆಲ್ಲ ನೋಡೋದು ಸಹಜ, ಅದೆಲ್ಲ ಏನು ಶಾಕ್ ಆಗುವಂಥದ್ದಿಲ್ಲ. ಈ ಗೇಮ್ಸ್ ಎಲ್ಲ ಮುಗಿಸ್ಕೊಂಬರೋ ಅಷ್ಟು ಇಲ್ಲಿ 5 ಗಂಟೆ ಆಗಿತ್ತು. ಹೋಟ್ಲವ್ರು 3 ಗಂಟೆಗೆ ಚೆಕ್ಔಟ್ ಮಾಡೋಕ್ಕೆ ಹೇಳಿದ್ರು. ಸೊ ಇಲ್ಲಿ ಲೇಟ್ ಆಯಿತು ಅಂತ ಮತ್ತೆ ಅವ್ರಿಗೆ 1,000 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿ ನಾವು ಚೆಕ್ಔಟ್ ಮಾಡ್ಕೊಂಡ್ವಿ. ಎಷ್ಟು ದೂರ ಬಂದು ನಾರ್ತ್ ಗೋವಾ ನೋಡಲಿಲ್ಲ ಅಂದರೆ ಹೆಂಗೆ. ಸೊ ಅದಕ್ಕೆ ನಾವು ಇಲ್ಲಿಂದ ಚೆಕ್ಔಟ್ ಮಾಡಿದ್ಮೇಲೆ ಬೆಂಗಳೂರಿಗೆ ಹೋಗಲಿಲ್ಲ, ಮತ್ತೆ ನಾರ್ತ್ ಗೋವಾ ಕಡೆಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ನಿಮಗೆ ಅದನ್ನು ಮುಂದಿನ ಪಾರ್ಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ಫಾಲೋ ಮಾಡ್ಕೊಳ್ಳಿ. ಬಾಯ್, ಸಿಗುವ.